ನಮಸ್ತೆ ಜಮಿನಿ, ಹೇಗಿದ್ದೀರಾ ನನ್ನ ಸೋಲ್ ಫ್ಯಾಮಿಲಿ ಜಮಿನಿ ಅವರು? ಸೊ ಬನ್ನಿ ನೋಡೋಣ ಜಮಿನೈಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ, ಡಿವೈನ್ಲಿ ಏನ್ ಗೈಡೆನ್ಸ್ ಇದೆ ಅಂತ ಕೇಳೋಣ. ಸೀರಿಯಸ್ಲಿ ಸನ್ ಕಾರ್ಡ್ ಬಂದಿದೆ. ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್ ಏಂಜಲ್ಸ್. ಸೊ ಸೂರ್ಯ, ಗುರು, ಶನಿ ಗುರು ಚೆನ್ನಾಗಿದ್ದಾರೆ, ಅಥವಾ ಶನಿ ಗುರು ಚೆನ್ನಾಗಿದೆ ಅಂತಾರಲ್ಲ ಆ ಥರ ಕೇಳಿಸ್ತಾ ಇದೆ ನನಗೆ. ಶನಿ ಗುರು ಚೆನ್ನಾಗಿದೆ ಅನ್ನೋ ಥರ ದ ಸನ್ ಎನರ್ಜಿ ಇದೆ. ಸೊ ತುಂಬಾ ಚೆನ್ನಾಗಿ ಒಂದು ಕಠಿಣ ಸಮಸ್ಯೆ ಅಂತ್ಯ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಕಠಿಣವಾದ ಸಮಸ್ಯೆ ಅಂತ್ಯ ಆಗುವಂತ. ಸೊ ಬಹಳಷ್ಟು ಜನಕ್ಕೆ ನಿಮ್ಮ ಲವ್ ಲೈಫ್ ದ ಎಂಡಿಂಗ್ ಸ್ಟೋರಿ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಆ ಥರ ಅಲ್ಲ, ನಿಮ್ಮ ಕರ್ಮಗಳಿಗೆ ಶುಭ ಫಲ ಸಿಗುವಂತ ಸುಕರ್ಮ, ದುಃಖದ ಕರ್ಮ ಅಥವಾ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಎರಡು ಕರ್ಮ ಇದ್ರೆ, ಆ ಒಳ್ಳೆ ಕರ್ಮ ನಿಮ್ಗೆ ಈಗ ಫಲ ಕೊಡುವಂತ ಸಮಯ. ನಿಮ್ಮನ್ನ ಎಷ್ಟು ಪ್ರಪಾತದಿಂದ ಎತ್ತು ಹಾಕಿದ್ರು ನೀವು ಯೂನಿವರ್ಸ್ ಮೇಲಾಗ್ಲಿ ದೇವ್ರ ಮೇಲಾಗ್ಲಿ ಇಟ್ಟಿರುವಂತ ಭರವಸೆ ಏನಿದೆ ಅದನ್ನೆಲ್ಲ ನೋಡಿ ನಿಮ್ಮ ಪರೀಕ್ಷೆಗೆ ಎಕ್ಸ್ಟ್ರಾ ಮಾರ್ಕ್ಸ್ ವಿತ್ ಕೊಟ್ಟು ನಿಮ್ಗೆ ಪಾಸ್ ಮಾಡುವಂಥದ್ದು ಅಥವಾ ಡಬಲ್ ಪ್ರಮೋಷನ್ ಸಿಗುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನ ನಿಮ್ಮನ್ನ ನೀವು ಕನ್ನಡಿಲಿ ನೋಡಿ ತುಂಬಾ ಕೊರಗ್ತೀರಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಸ್ ಎ ಪರ್ಸನ್ ನೀವು ಮುಂಚೆ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಜನಗಳು ನನ್ನನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ತಲೆ ಕೆಡ್ಸ್ಕೊಳೋದು ಬಿಟ್ಬಿಟ್ಟು ನಿಮ್ಮ ಇನ್ನರ್ ಬ್ಯೂಟಿನ ಯಾರು ತಡೆ ಹಿಡಿತಿದ್ದಾರೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬಾ ದೂರ ಬಂದಾಯ್ತು, ತುಂಬಾ ಸಮಸ್ಯೆ ಎದುರ್ಸಾಯ್ತು. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ ನಿಮ್ಮ ಯಶಸ್ಸನ್ನ ನೀವು ಪಡ್ಕೊಳ್ಳಿಕ್ಕೆ, ನಿಮ್ಮ ಸಮಸ್ಯೆಗಳ ಅಂತ್ಯ ಆಡ್ಲಿಕ್ಕೆ. ಅದು ವೈವಾಹಿಕ ಆಗಿರ್ಬೋದು, ಕೆಲ್ಸದ್ದಾಗಿರ್ಬೋದು, ಕರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನೀವು ಅನ್ಕೊಂಡಿರೋದು ನಿಮ್ಮ ಗ್ರಹಗತಿಗಳು ಅದನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜಸ್ಟ್ ಸಮ್ ಫುಟ್ ಬ್ಯಾಕ್ ಇದ್ದೀರಾ ಅಷ್ಟೇ. ಆದಷ್ಟು ಬೇಗ ನಿಮ್ಗೆ ಇದೆಲ್ಲದ್ರಿಂದ ಬಿಡುಗಡೆ ಸಿಗುತ್ತೆ. ಒಳ್ಳೆ ರೀತಿಲಿ ನಿಮ್ಮ ಜೀವನ ಮುಂದುವರಿಯುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ತುಂಬಾ ಮುಖ್ಯ, ನಿಮ್ಮ ಜೀವನದ ಉದ್ದೇಶದ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಇದೆ. ನಿಮ್ಮ ಲವ್ ಲೈಫ್ ಏನಿದೆ ಅದು ಕೂಡ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಔಟಿಂಗ್ ಹೋಗುವಂತ, ಸಮುದ್ರ ತೀರಕ್ಕೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ನಿಮ್ಮ ವಿಶ್ ಏನಿದೆ ಅದು ಗ್ರಾಂಟ್ ಆಗುವಂತ ಸಾಧ್ಯತೆ ಇದೆ. ಲಕ್ ನಿಮ್ ಸೈಡ್ ಇದೆ. ಫ್ರೆಂಡ್ಸ್ ಕಡೆಯಿಂದ ನಿಮ್ಗೆ ತುಂಬಾ ಪಾರ್ಟಿ ಇರಬಹುದು ಅಥವಾ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೋಷಲಿ ಬೇರೆ ಎಲ್ಲೋ ಬೆರೆಯುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಏಂಜಲ್ಸ್ ಓನ್ಲಿ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಸೊ ಬನ್ನಿ ಏಂಜಲ್ಸ್ ಏನ್ ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾರೆ ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳು ಬಗ್ಗೆ. ಯಾವ ದೇವರು ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಅಥವಾ ಯಾವ ದೈವದ ನಿಮ್ಗೆ ಅನುಗ್ರಹ ಇದೆ ಅಕ್ಟೋಬರ್ ತಿಂಗಳಲ್ಲಿ ನೋಡೋಣ. ದೈವಾನುಗ್ರಹದ ಮೂಲಕ ಕಾರಣ ಕೇಳೋಣ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್ ಮಿಥುನ ರಾಶಿ. ಓಕೆ, ಕಾಳಿಮಾ ಬಂದಿದ್ದಾರೆ, ನರಸಿಂಹ ಸ್ವಾಮಿ ಬಂದಿದ್ದಾರೆ. ಸೊ ತುಂಬಾ ಹಾಡು ಕೇಳ್ತಾ ಇದೆ ಕಾಳಿಮಾದು. ಕಾಳಿಮಾ ಎಸ್, ಕಾಳಿಮನ ಕೋಪನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಕಾಳಿಮಾ ಯಾವಾಗ್ಲೂ ನ್ಯಾಯದ ಪರ ನಿಂತೋಳು, ಸತ್ಯದ ಪರ ನಿಂತೋಳು, ಧರ್ಮದ ಪರ ನಿಂತೋಳು. ಶತ್ರು ಸಂಹಾರ ಮಾಡ್ಲಿಕ್ಕೆ ಅವಳು ಕಾಳಿ ಅವತಾರ ತಗೊಂಡಿದ್ದು. ಸೊ ಅಂಥ ಕಾಳಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಯಾರು ಅಂತ ಗೊತ್ತಿಲ್ಲ. ಅಂಥವ್ರ ಅಂತ್ಯ ಆದಷ್ಟು ಬೇಗ ಆಗತ್ತೆ ಅಂತ ಕಾಳಿಮಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾಳೆ. ಜೊತೆಗೆ ನರಸಿಂಹ ದೇವ ಕೂಡ ಅದನ್ನೇ ಹೇಳ್ತಿದ್ದಾರೆ, ಶತ್ರುವಿನ ಅಂತ್ಯ ನನ್ನಿಂದಲೇ ಆಗತ್ತೆ ಅಂತ ಹೇಳ್ತಾ ಇದೆ. ಸೊ ಶತ್ರು ಯಾರೇ ಆಗಿರ್ಲಿ, ನನ್ನ ಪರಮ ಭಕ್ತ ಆದ್ರೂ ಆಗಿರ್ಲಿ, ನನ್ನ ಅಸಿಸ್ಟೆಂಟ್ ಆದ್ರೂ ಆಗಿರ್ಲಿ, ನನ್ನನ್ನ ಪೂಜೆ ಮಾಡೋರಾದ್ರೂ ಸರಿ, ನನ್ನನ್ನ ವಿರೋಧ ಮಾಡೋರಾದ್ರೂ ಸರಿ, ನಾನು ಅವರ ಅಂತ್ಯ ಆಡ್ತೀನಿ ಅಂತ ಹೇಳ್ತಾ ಇದ್ದ ತರ ನನ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ.
ಸೊ ನರಸಿಂಹ ಸ್ವಾಮಿಯ ಒಂದು ಸಣ್ಣ ಕಥೆಯ ನನಗೆ ಇಲ್ಲಿ ಕೇಳಿ ಬರ್ತಾ ಇದೆ. ನರಸಿಂಹಸ್ವಾಮಿ ಏನು ಹಿರಣ್ಯಕಶಿಪುನ ಅಂತ್ಯ ಮಾಡಿದ್ರು. ಅಂತ್ಯ ಮಾಡಿ ಆದ್ಮೇಲೆ ಅವರು ಒಂದು ಪಿಂಡದ ರೂಪದಲ್ಲಿ ತಾಯಿ ನರಸಿಂಹಸ್ವಾಮಿ ಗರ್ಭದಲ್ಲಿ ತುಂಬಾ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂತೆ ಹಾಗಾಗಿ ಅದನ್ನ ತೆಗಿಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ಲಿಲ್ಲ. ಸೊ ಈ ಕಿವಿಯಿಂದ ಒಬ್ರು, ಆ ಕಿವಿಯಿಂದ ಒಬ್ರು ರಾಕ್ಷಸರು ಕೂಡ ಉಟ್ಕೊಂಡ್ರು. ಆಗ ಪ್ರತ್ಯಂಗಿರಾ ದೇವಿಯ ಆವಾಹನೆ ಆಗಿದ್ದು ನರಸಿಂಹ ಸ್ವಾಮಿಯ ಪಿಂಡವನ್ನು ತಾನು ತಗೊಂಡು ಅವರಿಗೆ ಮುಕ್ತಿನ ಕೊಟ್ಟಿದ್ದು ಪ್ರತ್ಯಂಗಿರಾ ದೇವಿ. ಹಾಗಾಗಿ ಕಾಳಿಗಿಂತ ಮತ್ತೆ ನರಸಿಂಹ ಸ್ವಾಮಿಗಿಂತ ಹೆಚ್ಚು ಶಕ್ತಿಶಾಲಿ ಪ್ರತ್ಯಂಗಿರಾ ದೇವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ನನಗೆ ಇಲ್ಲಿ ಪ್ರತ್ಯಂಗಿರಾ ದೇವಿ ಬಂದ್ರು ಅಂತ ಗೊತ್ತಿಲ್ಲ. ಪ್ರತ್ಯಂಗಿರಾ ದೇವಿಯ ಆರಾಧನೆಯಿಂದ ಹೆಚ್ಚು ನಿಮ್ಮ ಜೀವನ ಬೇಗ ಸಫಲ ಆಗುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ 2 ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಒಂದು, ಕಾಳಿ ಆರಾಧಕರು ಯಾರೋ ನಿಮ್ಮ ಯಶಸ್ಸಿಗೆ, ನಿಮ್ಮ ಆಸೆಗೆ ಅಡ್ಡಿ ಬರ್ತಾ ಇದ್ದಾರೆ. ಇನ್ನೊಬ್ರು ನರಸಿಂಹ ಸ್ವಾಮಿಯ ಮೂಲ ಮನೆ ತಂದವರು ಇರ್ಬೋದು, ಅಥವಾ ನರಸಿಂಹ ಸ್ವಾಮಿಯ ಆರಾಧಕರು ಯಾರೋ ನಿಮ್ಮ ವೈವಾಹಿಕ ಜೀವನಕ್ಕೆ ಅಡ್ಡಿ ಬರ್ತಿದ್ದಾರೆ. ಇಲ್ಲಿ ವೈವಾಹಿಕ ಜೀವನಕ್ಕೂ ಅಡ್ಡಿ, ಮತ್ತೆ ಇಲ್ಲಿ ನಿಮ್ಮ ಕನಸಿನ ಜೀವನಕ್ಕೂ ಅಡ್ಡಿ. ಹೇಗೆ, ಯಾಕೆ, ನನ್ನಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಇಲ್ಲಿ ಯಾಕೆ ಬರ್ತಾ ಇದೆ ನನಗೆ ಗೊತ್ತಿಲ್ಲ, ಬರೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್ ಅಂತ. ಸೊ ಹಾಗೆ ಬಿಟ್ರೆ ಅಂಗಾಳ ಪರಮೇಶ್ವರಿ ದೇವಿ. ಸೊ ಇದು ಪ್ರತ್ಯಂಗಿರಾ ದೇವಿ ಆಸ್ ಇಟ್ ಈಸ್ ಹೀಗೆ ಇರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ನರಸಿಂಹನ ಇದಿರುತ್ತೆ. ಸಾಧ್ಯ ಇರೋರು, ಅನುಕೂಲ ಇರೋರು ಪ್ರತ್ಯಂಗಿರಾ ಹೋಮನ ಮಾಡ್ಕೊಳ್ಳಿ, ಶತ್ರು ಸಂಹಾರ ಹೋಮನ ಮಾಡ್ಕೊಳ್ಳಿ, ಇನ್ನಷ್ಟು ಯಶಸ್ಸಾಗುತ್ತೆ. ಅದೇನು ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮ್ ಜೀವನ ತುಂಬಾ ಚೆನ್ನಾಗಿದೆ. ಅಕ್ಟೋಬರ್ ಮಂತಲ್ಲಿ ಎಲ್ಲವೂ ನೀವು ಅನ್ಕೊಂಡಂಗೆ ಆಗುತ್ತೆ. ನೀವು ಅನ್ಕೊಂಡಿದ್ಕಿಂತ ಬೆಟರ್ ಪೊಸಿಷನ್ ಅಲ್ಲೇ ಆಗುತ್ತೆ. ಸೊ ದುರ್ಗಾದೇವಿ ಇರೋದ್ರಿಂದ ಸಾಕಷ್ಟು ಯಶಸ್ಸು. ಈ ನವರಾತ್ರಿನ ಅದ್ಧೂರಿಯಾಗಿ ಆಚರಿಸ್ಕೊಳ್ಳಿ. ನವದುರ್ಗೆಯರು ಕೂಡ ನಿಮ್ಗೆ ಆವಾಹನೆ ಆಗ್ತಾರೆ. ಸೊ ನಿಮ್ಮ ಜೀವನದಲ್ಲಿ ಯಾರೇ ಸಮಸ್ಯೆ ಮಾಡಿರ್ಲಿ, ಏನೇ ಸಮಸ್ಯೆ ಮಾಡಿರ್ಲಿ, ಎಲ್ಲಾನು ಅಂತ್ಯ ಆಗತ್ತೆ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ದಂಗೆ ನನಗೆ ಅನ್ನಿಸ್ತಾ ಇದೆ. ಸೊ ಖಂಡಿತ ಬಲರಾಮನ ಆರಾಧನೆಯಿಂದ ಅಥವಾ ಇಂದ್ರ ದೇವನ ಆರಾಧನೆಯಿಂದ ಕೂಡ ನಿಮ್ಗೆ ಒಳ್ಳೇದಾಗುವಂತ ಸಾಧ್ಯತೆ ಇದೆ. ಎಸ್, ಗಣೇಶ ಇದ್ಮೇಲೆ ಏನ್ ಚಿಂತೆ ಅಲ್ವಾ. ಸೊ ವಿಘ್ನ ನಿವಾರಕನ, ವಿಘ್ನೇಶ್ವರನ ಆಗ್ಲೇ ಹೇಳ್ದಂಗೆ ಮೊನ್ನೆ ವಿಡಿಯೋಲಿ ಓಂ ಗ್ಲೋಂ ಗಂ ಗಣಪತಿಯೇ ನಮಃ ಇದನ್ನ ಮಂತ್ರನ ಹೇಳ್ಕೊಳ್ಳಿ. ಖಂಡಿತ ನಿಮ್ಗೆ ಗಣೇಶ ದಾರಿ ತೋರಿಸ್ತಾನೆ. ಗಣೇಶನ ಮಂತ್ರ ಜಪ ಮಾಲೆಯಿಂದ ಮಾಡಿ, ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಗಣೇಶನಿಗೆ ವಿಶೇಷದ ಲಡ್ಡುವಿನ ಕೂಡ ಕೊಡಿ, ಅದರಿಂದ ಕೂಡ ಯಶಸ್ಸು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಸೊ ಗಣೇಶನ ಎನರ್ಜಿ ತುಂಬಾ ಜಾಸ್ತಿ ಬರ್ತಾ ಇದೆ. ಏನೋ ಒಂದು ಪಿಲ್ಲೋಲಿ ಏನೋ ಒಂದು ಸಮಸ್ಯೆ ಇದೆ. ಯಾರ ಮನೇಲಿ ಪಿಲ್ಲೋಗೆ ನಾಟ್ ಆಗ್ತೀರಾ ಗೊತ್ತಿಲ್ಲ. ಅಲ್ಲಿ ಯಾವುದೋ ಒಂದು ಪಿಲ್ಲೋಲಿ ನೆಗೆಟಿವಿಟಿ ಇರ್ಬೋದು, ಅಥವಾ ಏನೋ ಸರ್ಪ್ರೈಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾರ ಮನೇಲೋ ಪಿಲ್ಲೋಗೆ ಸಂಬಂಧಪಟ್ಟಿದ್ದ ಎನರ್ಜಿ ಬರ್ತಾ ಇದೆ. ಜಸ್ಟ್ ಚೆಕ್ ಇಟ್. ಸೊ ಎಸ್, ನರಸಿಂಹ ಹೇಳ್ತಾ ಇದ್ದಾರೆ. ಸೊ ಗಾಜಿಂದ ಸ್ವಲ್ಪ ಹುಷಾರಾಗಿ ಇರಿ, ಗಾಜಿಂದ ಸ್ವಲ್ಪ ತೊಂದರೆ ಆಗಬಹುದು, ಗಾಜು ಚುಚ್ಕೊಬಹುದು ಅಂತ. ಯಾ, ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ನೈಟ್ ಆಫ್ ವಾಂಡ್, ನಿಮ್ಮ ಕನಸುಗಳ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಒಳ್ಳೆಯ ಗುಣಗಳೇ ನಿಮ್ಮನ್ನ ರಕ್ಷಿಸುತ್ತೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇದು ವೀಲ್ ಆಫ್ ಫಾರ್ಚೂನ್, ಧರ್ಮದ ಚಕ್ರ, ಇದು ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಸೊ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ, ಏನು ಯೋಚನೆ ಮಾಡಬೇಡಿ. ಜೊತೆಗೆ ನಿಮ್ಮ ಕನಸುಗಳ ಕಡೆ ಹೆಚ್ಚಿನ ಗಮನ ಕೊಡಿ. ನಿಮ್ಮ ಕಡೆಗೆ ಯಾರೋ ಒಬ್ರು ಬರ್ತಾ ಇದ್ದಾರೆ, ಯಾರು ಅಂತ ಕೇಳಿದ್ರೆ ನಿಮ್ಮ ಎಕ್ಸ್ ಕೂಡ ಆಗಿರ್ಬಹುದು. ಸೊ ಇಷ್ಟು ಕಾರ್ಡ್ ಕೂಡ ಎಲ್ಲ ಬಿದ್ದೋಗಿದೆ, ಇಷ್ಟೊಂದು ಕಾರ್ಡ್ ಬಂದ್ಬಿಟ್ಟಿದೆ. ಓಕೆ, 9 ಆಫ್ ವಾಂಡ್ ಇದೆ. ಎಸ್, ಡೆಫಿನೆಟ್ಲಿ ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ. ವೇಟ್, ನನ್ನ ಕೈಲಿ ಇನ್ನು ವೇಟ್ ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಉತ್ತರ ಆಗಿದ್ರೆ, ಬಟ್ ನಿಮಗೆ ಬೇರೆ ಚಾಯ್ಸ್ ಇಲ್ಲ ಅನ್ನೋದೇ ಉತ್ತರ. ಯಾಕೆ ಅಂದರೆ ಇಲ್ಲಿ ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಮಾಡ್ತಾ ಇದೆ. ಸೊ ಡಿವೈನ್ ಟೈಮಿಂಗಲ್ಲೇ ನಿಮಗೆ ಏನು ಬೇಕೋ ಅದು ಸಿಗೋದು. ನಿಮ್ಮ ಡಿವೈನ್ ಟೈಮಿಂಗ್ ಏನು ಅಂದರೆ, ಇದು ಅಕ್ಟೋಬರ್ ಮಂತೆ ನಿಮ್ಮ ಡಿವೈನ್ ಟೈಮಿಂಗ್ ಮಂತ್ ಇದೆ. ಅಕ್ಟೋಬರ್ ಮಂತು
ಮಿಥುನ ರಾಶಿಯವ್ರದ್ದು ಅಂದರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. 3 ಆಫ್ ಕಪ್ ಇದೆ. ಸೊ ಎಸ್, ಸಾಕಷ್ಟು ಗ್ರೇಟ್ ನ್ಯೂಸ್ ನಿಮಗೆ ಸಿಗುತ್ತೆ. ತುಂಬ ಫ್ರೆಂಡ್ಶಿಪ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಫ್ರೆಂಡ್ ಸರ್ಕಲಿಂದ ಸಪೋರ್ಟ್ ಸಿಗುವಂಥ ಸಾಧ್ಯತೆ ಇದೆ. ವೀಲ್ ಆಫ್ ಫಾರ್ಚೂನ್ ಗೊತ್ತಿದೆ ಎಲ್ರಿಗೂ. ನಿಮ್ಮ ಲಕ್, ಡೆಸ್ಟಿನಿ ನಿಮಗೆ ಅಡ್ವಾಂಟೇಜ್ ಆಗಿ ಬದಲಾಗುವಂಥ ಸಮಯ. ಒಳ್ಳೆ ಗೈಡೆನ್ಸ್ ಸಿಗುತ್ತೆ ನಿಮಗೆ ಈ ಮಂತು. ತುಂಬ ರೆಕಾರ್ಡ್ ಬ್ರೇಕಿಂಗ್ ಈವೆಂಟ್ ಕೂಡ ಆಗಬಹುದು, ಅಥವಾ ಯಾವುದೋ ಬುಕ್ಕಲ್ಲಿ ನಿಮ್ಮ ಹೆಸರು ದಾಖಲೆ ಕೂಡ ಆಗಬಹುದು. ಬುಕ್ ಆಫ್ ಲೈಫಲ್ಲೂ ಕೂಡ ನಿಮ್ಮ ಎನರ್ಜಿ ದಾಖಲಾಗಬಹುದು. ಏನೋ ಒಂದು ಗುಡ್ ನ್ಯೂಸ್ ಅಂತೂ ಖಂಡಿತ ಇದೆ. ವಯಗೊಂಡು ತುಂಬ ಚಾಲೆಂಜಿಂಗ್ ಆಗಿ ತುಂಬ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಜಡ್ಜ್ಮೆಂಟು ಗೆಲ್ಲಿಕ್ಕೆ ಕೊಡ್ತಾ ಇಲ್ಲ. ಸೊ ಏನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸಿ. ಬಹಳಷ್ಟು ಸತ್ಯಗಳು ನಿಮಗೆ ತಿಳಿಯುತ್ತೆ. ಜೊತೆಗೆ ನಿಮಗೆ ಬೇಕು ಆ ಸತ್ಯನ ತಿಳಿಬೇಕು ಅಂತಿದ್ರೆ ಖಂಡಿತ ತಿಳಿತೀರಾ. ಅದನ್ನ ತಿಳಿಯೋ ಕುತೂಹಲದಲ್ಲಿ ಇದ್ದೀರಾ. ನ್ಯೂ ಬಿಗಿನಿಂಗ್ ಕೂಡ ಇದೆ. ಹೊಸ ಬೆಳಕು ನಿಮ್ಮನ್ನ ಒಂದು ಹೊಸ ದಾರಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮೆಲ್ಲ ಶತ್ರುಗಳಿಂದ ನಿಮ್ಮನ್ನ ರಕ್ಷಿಸಲ್ಪಡುತ್ತೆ. ರೆಸ್ಕ್ಯೂ ಆಪರೇಷನ್ ತರ ನಿಮ್ಗೆ ಆಪರೇಷನ್ ಆಗತ್ತೆ. ಸೊ ತುಂಬಾ ದುಡ್ಡು ಬರೋದ್ರಲ್ಲಿ ಇದೆ. ಸೊ ಆರ್ಥಿಕ ಪರಿಸ್ಥಿತಿಯಿಂದ ಅಥವಾ ಪ್ರೀತಿ ಜೀವನದಿಂದ ಏನೋ ಒಂದು ಲಾಸ್ ಆಗಿದ್ದೀರಾ. ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ನನಗೆ ಬೇಡ ಇನ್ನೇನು ಅಂತ ನೀವು ಅನ್ಕೊಂಡಿದ್ರೆ ಜಸ್ಟ್ ಆಗ ಎಲ್ಲ ಆಗೋದಿಲ್ಲ. ಸೊ ನ್ಯೂ ಬಿಗಿನಿಂಗ್ ಖಂಡಿತ ಇದೆ. ಒಂದು ಹೊಸದಾಗಿ ಶುರು ಮಾಡಬೇಕು, ಏನು ಪ್ರೇಮ ಜೀವನ ಅಥವಾ ಬಿಸ್ನೆಸ್ ಅಂತ ಅನ್ಕೊಂಡಿದ್ರೆ ಖಂಡಿತ ಬರುತ್ತೆ. ಫ್ಯಾಮಿಲಿ ಕಡೆಯಿಂದ ಕೂಡ ನಿಮಗೆ ಈ ಮಂತು ತುಂಬಾ ಚೆನ್ನಾಗಿ ಹೋಗುತ್ತೆ. ದುಡ್ಡು ಬರುವಂಥದ್ದು, ಆಸ್ತಿ ಬರುವಂಥದ್ದು, ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವಂಥದ್ದು, ಪ್ರೇಮ ಜೀವನಕ್ಕೆ ಮನೆಯವರ ಒಪ್ಪಿಗೆ ಕೊಡುವಂಥದ್ದು, ರಿಲೇಷನ್ ಅಲ್ಲೇ ಮದುವೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ. ಸೊ ಬಿಸ್ನೆಸ್ ವುಮೆನ್ ಕೂಡ ನಿಮ್ಮಲ್ಲಿ ಬಹಳಷ್ಟು ಜನ ಇರಬಹುದು. ದ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮೊಳಗೆ ಒಂದು ಪಾಸಿಟಿವ್ ಎನರ್ಜಿ ಏನಿದೆ, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ರೀತಿ ಇರಬಹುದು, ಅಥವಾ ನೀವು ಬೇರೆಯವರ ಅಂತ ಸಹಾಯ ಪಡೆಯೋದಾಗ್ಲಿ, ಅಥವಾ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದಾಗ್ಲಿ, ಇದು ನಿಮ್ ಜೀವನದ ಉದ್ದೇಶ ಆಯ್ತು. ಸೊ ಮಿಥುನ ರಾಶಿಯವರು ಮೇಲ್ಬಿದ್ದಿ ಸಲಹೆ ಕೊಡುವಂಥದ್ದು ಬೇರೆಯವರಿಗೆ, ಅದೇ ನಿಮ್ಗೆ ಮುಳುವಾಗಿ ಸಮಸ್ಯೆ ಆಗಿ ಕೂತಿದೆ. ಬಟ್ ಈ ಮಂತು ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡಿ. ನೀವು ಇಂಡಿವಿಜುವಲ್ ಸೋಲ್ ಆಗಿ ಹೇಗಿದ್ದೀರಾ ಹಾಗೆ ಮುಂದುವರಿರಿ. ಸಾಕಷ್ಟು ಯಶಸ್ಸು ಇದೆ ಅಂತ ಹೇಳ್ತಾ ಇದೆ. ಸೊ ಮನೆಯ ವಿಚಾರದಲ್ಲಿ ತುಂಬಾ ಸ್ಟ್ರೆಸ್ ಆಗುವಂಥದ್ದು, ತುಂಬಾ ಜವಾಬ್ದಾರಿಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಒಂದು ಮುಖ್ಯವಾದ ವಿಷಯದಲ್ಲಿ ನೀವು ಸಿಗಾಕೊಂಡಿದ್ದೀರಾ, ಅದರಿಂದ ಕೂಡ ಹೊರಗೆ ಬರುವಂತ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಂಡು ಮತ್ತೆ ಕ್ವೀನ್ ಆಫ್ ಪೆಂಟಕಲ್ಸ್, ನಿಮ್ಮ ಕನಸನ್ನು ಕೂಡ ನೀವು ಜಾಗ್ರತೆಯಿಂದ ಈಡೇರಿಸ್ಕೊಬೇಕು ಈ ಮಂತು. ಅಗೇನ್ ಇಲ್ಲಿ ನಿಮ್ಮ ವ್ಯವಹಾರನೂ ಕೂಡ ಜಾಗ್ರತೆಯಿಂದ ನೀವು ಈಡೇರಿಸ್ಕೊಬೇಕು. ಯೋಚನೆ ಮಾಡಬೇಡಿ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಡಬಲ್ ಮೈಂಡ್ ಪೀಪಲ್ ಇಬ್ಬರಿದ್ದಾರೆ. ಸೊ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಒಂದು ಸಣ್ಣ ಗಮನನ ಕೊಡಿ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗ್ತೀರಾ. ಇಂಡಿಪೆಂಡೆಂಟ್ ಆಗಿ ನಿಮಗೆ ದುಡ್ಡು ಕೂಡ ಚೆನ್ನಾಗಿರುತ್ತೆ. ಲಕ್ಸುರಿಯಸ್ ಆಗಿ ಕೂಡ ಈ ಲೈಫ್ ಅಕ್ಟೋಬರ್ ಅಲ್ಲಿ ಇರುತ್ತೆ. ಸೊ ಎಲ್ಲ ಟ್ರಬಲ್ಸ್ ಇಂದ ಹೊರಗೆ ಬರುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. Angels divinely guidance please. Thinking man. ಸೊ ನಿಮ್ಮ ಬಗ್ಗೆ ಯಾರೋ ಯೋಚನೆ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ. ಎಸ್, ನಿಮ್ಮ ಕಮ್ಯುನಿಟಿ ಏನಿದೆ ಅದು ಬೆಳೆಯುವಂತ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಬೇರೆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ನೀವು ಮುಂದುವರಿತೀರಾ ಕೂಡ. ಈ ಮಂತ್ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗುತ್ತೆ. ನಿಮ್ಮ ಪೂರ್ವಜರು ಕೂಡ ನಿಮ್ಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ನಿಮ್ಮ ಏಂಜಲ್ಸ್ ಕೂಡ ನಿಮ್ಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಯಾರನ್ನು ನಂಬೇಡಿ ಅನ್ನೋದು ಇಲ್ಲಿ ಒಂದು ವಿಚಾರ. ಆದ್ರೆ ಮನಸ್ಸಿನ ಎಲ್ಲ ಭಾವನೆಯನ್ನು ಯಾರ ಹತ್ರನೂ ಹಂಚ್ಕೊಬೇಡಿ. ನಿಮ್ಮಿಂದ ಕೇಳಿ ನಿಮ್ಗೆ ತೊಂದರೆ ಮಾಡುವಂತ ಸಾಧ್ಯತೆ ಇದೆ. ಎಲ್ರಿಗೂ ಅಲ್ಲ, ಕೆಲವರಿಗೆ ಅದಿದೆ. ಸೀಕ್ರೆಟ್ ಮೇಂಟೈನ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಮಾಡುವಂತ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ ದ ವರ್ಲ್ಡ್. ನಿಮ್ಮ ಎಲ್ಲ ಸಮಸ್ಯೆಗೂ ಅಂತ್ಯದ ಜೊತೆಗೆ ಎಲ್ಲೋ ಪ್ರಯಾಣ ಕೈಗೊಳ್ತೀರಾ ಅಂತ ಕೂಡ ಹೇಳ್ತಾ ಇದೆ. ಸೊ ಲೆಟ್ಸ್ ಮೂವ್ ಆನ್ ಅಂತ ಹೇಳ್ಬೋದು. ಫಾರಿನ್ಗೆ ಹೋಗುವಂತ ಸಾಧ್ಯತೆ ಇದೆ. ಬೇರೆ ಕಡೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸೊ ಸೀಕ್ರೆಟ್
ಇವರಿಬ್ರು ಆದಷ್ಟು ಒಟ್ಟಿಗೆನೆ ಬರ್ತಾರೆ. ಯಾಕೆ ಅಂದ್ರೆ ಇದು ಒಬ್ಬ ಸೀಕ್ರೆಟ್ ಅಡ್ಮೈರ್ ಅಥವಾ ತನ್ನ ಮುಖ ಪರಿಚಯ ತೋರಿಸ್ಕೊಳ್ತೀರಾ ಇನ್ನೊಬ್ರಿಗೆ ನೆಗೆಟಿವಿಟಿ ಮಾಡೋದು. ಅವನ ಕೈಯಲ್ಲಿ ಒಂದು ಜಾದುವಿನಂಥ ಅಸ್ತ್ರ ಇರುತ್ತೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರೆಮಿಡೀಸ್ ಗೊತ್ತಿರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ತೆಗಿಯೋ ರೆಮಿಡಿ ಗೊತ್ತಿದ್ರೆ ಅದು ಬೇರೆ ತರ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಎನರ್ಜಿ ಗೊತ್ತಿರೋರೇನೆ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಾರೆ. ಅವರು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನ ಮಾಡಿದ್ದಾರೆ. ಆಲ್ ಟೈಡ್ ಅಪ್. ಓಕೆ, ಸೊ ಈ ಸಮಸ್ಯೆಗೆ ಅಂತ್ಯ ಆಗೋದು ಇಲ್ಲ, ಆರಂಭನೂ ಇಲ್ಲ ಅನ್ನೋ ರೀತಿಲಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಮೆಜಿಷಿಯನ್ ಕಾರ್ಡು ಆಗ್ಲೇನು ಬಂತು, ಈಗಲೂ ಕೂಡ ಬಂದಿದೆ. ಸೊ ಎಸ್, ಡೆಫಿನೆಟ್ಲಿ ಒಂದು ಮೆಜಿಷಿಯನ್ ಬ್ಲ್ಯಾಕ್ ಮ್ಯಾಜಿಕ್ ತೆಗಿಲಿಕ್ಕೆ ಒಬ್ಬ ವೈಟ್ ಮ್ಯಾಜಿಕ್ ನ ಅಗತ್ಯ ಇದೆ. ಸೊ ಯಾರಾದ್ರೂ ಮ್ಯಾಜಿಕ್ ತೆಗಿಸ್ಲಿಕ್ಕೆ ಇಷ್ಟ ಇರೋರು, ನನಗೆ ಗೊತ್ತಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ನ ಸ್ವಲ್ಪ ತೆಗೆಸ್ಕೊಳ್ಳಿ ಅಂತ ಹೇಳ್ತಿದೆ. ಏಂಜಲ್ ಆಫ್ ಲವ್. ಸೊ ನೀವು ಏಂಜಲಿಕ್ ಎನರ್ಜಿಲಿ ಇದ್ದೀರಾ. ಯೋಚನೆ ಮಾಡಬೇಡಿ, ನಿಮ್ಮ ಪ್ರೀತಿ ಪರಿಶುದ್ಧವಾಗಿದೆ, ನಿಮ್ಮ ಪ್ರೀತಿ ನಿಷ್ಕಲ್ಮಶವಾಗಿದೆ. ಸಾಧ್ಯ ಆದ್ರೆ ರೋಸ್ ಕಾರ್ಡ್ಸ್ ಸ್ವಲ್ಪ ಯೂಸ್ ಮಾಡಿ ಅಂತ ಹೇಳ್ತಾ ಇದೆ. ರಾಧಾದೇವಿಯ ಎನರ್ಜಿ ಕೂಡ ಇದೆ. ಅಕ್ಟೋಬರ್ ಮಂತ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಹೃದಯಕ್ಕೆ ನೋವು ಕೊಡುವಂತ ವಿಚಾರಗಳು ಗೊತ್ತಾಗಬಹುದು. ಯೋಚನೆ ಮಾಡಬೇಡಿ, ಆಲ್ರೆಡಿ ಇದನ್ನೆಲ್ಲ ಫೇಸ್ ಮಾಡಿದ್ದೀರಾ. ಅಕ್ಟೋಬರ್ ಮಂತ್ ಅಲ್ಲಿ ಸ್ವಲ್ಪ ನಂಬಿಕೆ ದ್ರೋಹ ಆಗ್ಬೋದು. ಅದ್ರ ಕಡೆ ಸ್ವಲ್ಪ ಮನಸ್ಸನ್ನ ಗಮನನ ಕೊಡೋದನ್ನ ನಿಲ್ಲಿಸಿ. ಓಕೆ, ರೆಸ್ಟ್ ಮಾಡಿ, ರಿಜುವೇಶನ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅಂತ ಹೇಳ್ತಾ ಇದೆ. ಎಸ್, ನಿಮಗ್ ಸಿಗ್ಬೇಕಾಗಿರುವಂತ ಪ್ರಶಂಸೆನ ಸಿಗೋ ಹಾಗೆ ಮಾಡ್ಕೊಳ್ಳಿ. ನಿಮ್ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಯಾರೋ ನಿಮ್ಗೆ ಏನೋ ಮಾಡಿದ್ರು ಅಂತ ಅದ್ರ ಬಗ್ಗೆ ನೀವು ಗಮನನ ಕೊಡ್ತಾ ನಿಮ್ಮೇಲೆ ನೀವು ನಂಬಿಕೆ ಕಳ್ಕೊಂಬೇಡಿ. ಕೋರ್ಟ್ ಇಶ್ಯೂಸ್ ಇದ್ರೂ ಕೂಡ ನಿಮ್ ಕಡೆನೆ ಆಗುತ್ತೆ. ಸೊ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಕಡೆಗೆ ಮುಂದುವರಿತೀರಾ ಅಂತ ಕೂಡ ಹೇಳ್ತಾ ಇದೆ. ಎಂಥದೇ ಸಮಸ್ಯೆ ಬಂದರೂ ಕೂಡ ನಾನು ರೆಡಿ ಅಂತ ನೀವು ರೆಡಿಯಾಗಿ, ಜೊತೆಗೆ ನಿಮ್ಗೆ ಏನು ಸಮಸ್ಯೆ ಇದೆ, ಏನು ಪರಿಹಾರ ಬೇಕಿದೆ, ಎಲ್ಲವೂ ಕೂಡ ನಿಮ್ಮೊಳಗೆ ಇದೆ. ಸೊ ಎಲ್ಲವೂ ಕೂಡ ನಿಮ್ಮೊಳಗೆ ಇದೆ. ಒಂದ್ಸತಿ ನಿಮ್ಮನ್ನ ನೀವು ಫ್ರೀ ಮಾಡಿಕೊಂಡು ಅದರಿಂದ ಹೊರಗೆ ಬಂದ್ಬಿಟ್ಟು ನಿಮ್ಮ ಕೆರಿಯರ್ ಕಡೆ ಮುಖ ಮಾಡಿ ನಿಲ್ಲಿ ಅಷ್ಟೇ. ಮಿಕ್ಕಿದೆಲ್ಲ ತಂತಾನೆ ಆರಾಮಾಗಿ ಸರಾಗವಾಗಿ ಸರಳವಾಗಿ ಆಗಿ ಮುಗಿದು ಹೋಗುತ್ತೆ. ಸೊ ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಶಫಲ್ ಮಾಡಕ್ಕೂ ಆಗ್ದಂಗೆ ಕಾರ್ಡ್ ಬೀಳ್ತಾ ಇದೆ. ಸೊ ವೆಯ್ಟ್ ಮಾಡಿ, ಸಮಾಧಾನದಿಂದ ಈ ಸಮಸ್ಯೆ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಪಡಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಇದೆ, ನೋ ಅಂತ ಇದೆ. ಸೊ ನೋ, ವೆಯ್ಟ್ ಮಾಡಿ, ನೋ. ಸೊ ಇಲ್ಲಿ ಎಸ್ ಇದೆ, ಸೊ ಎಸ್ ಇದೆ, ಇಲ್ಲಿ ನೋ ಇದೆ, ಇಲ್ಲಿ ವೆಯ್ಟ್ ಇದೆ. ಸೊ ಎಸ್, ನೋ, ವೆಯ್ಟ್ ಮೂರು ನಿಮಗೆ ಬಂದಿದೆ. ಸೊ ನೀವು ಫಸ್ಟ್ ರೆಡಿಯಾಗಿ, ಸಾಧ್ಯ ಆದರೆ ಒಂದು ಹೋಮದಲ್ಲಿ ಭಾಗವಹಿಸಿ, ನಿಮ್ಮ ಹೆಸರಲ್ಲಿ ಹೋಮ ಮಾಡ್ಕೊಳ್ಳಿ ಅಥವಾ ಒಂದು ಹೋಮದ ಎನರ್ಜಿ ಇಲ್ಲಿ ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಇದೆ. ಸೊ ಖಂಡಿತವಾಗ್ಲೂ ಬಿಗ್ ಹ್ಯಾಪಿ ಚೇಂಜು, ಒಳ್ಳೆ ಅವಕಾಶಗಳು ಬರುತ್ತೆ. ಫಸ್ಟ್ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಸೊ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಂಡಷ್ಟು ನಮ್ಮನ್ನ ನಾವು ಹೀಲ್ ಬೇಗ ಮಾಡ್ಕೊಬೋದು. ಖಂಡಿತವಾಗ್ಲೂ ಎಲ್ಲೋ ಸನ್ನಿಧಾನಕ್ಕೋ ದೇವಸ್ಥಾನಕ್ಕೋ ಹೋಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ನೋ ನೀಡ್ ಟು ವರಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಿಗ್ ಹ್ಯಾಪಿ ಚೇಂಜ್ ಇದೆ ಅಂತ ಹೇಳ್ತಾ ಇದೆ. ಎಸ್, ಅಂಗಾಳ ಪರಮೇಶ್ವರಿ ದೇವಿ, ಮದರ್ ಮೇರಿ ಬಂದಿದ್ದಾರೆ. ಸೊ ರೆಸ್ಪೆಕ್ಟ್, ಯಾರಿಗೋ ಭೂದಾನ ಸಿಗ್ಬೋದು ಅಥವಾ ಭೂಮಿ ಕಡೆಯಿಂದ ರೆಸ್ಪೆಕ್ಟ್ ಸಿಗ್ಬೋದು. ಭೂಮಿ ಮೇಲೆ ನಿಮ್ಮ ಪ್ರಶಂಸೆನ ಎಲ್ರು ವಾ 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 ಅಂತ ಮಾಡ್ತಾ ಇರ್ಬೋದು. ಸೊ ಭೂಮಿ ತಾಯಿಯ ಸೇವೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ರೆಸ್ಪೆಕ್ಟ್ ಬರ್ತಾ ಇದೆ. ಸರ್ಪ್ರೈಸ್, ಸೊ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯೋಚನೆ ಮಾಡಬೇಡಿ, ಯಾರು ಏನೇ ನೀವು ನಂಬಿರೋರು ನಿಮಗೆ ಕೈ ಕೊಡ್ಬೋದು, ಬಟ್ ಮೋಸ ಮಾಡ್ಬೋದು. ಆದರೆ ದೇವರು ನಿಮಗೆ ಯಾವತ್ತೂ ಕೈ ಬಿಡಲ್ಲ. ದೇವರು ನಿಮ್ಮ ಜೊತೆ ಸದಾ ಸರ್ವದಾ ಇರ್ತಾರೆ. ತುಂಬ ಹೆಲ್ಪ್ ಬೇಕು ಅಂತ ಕಾಯ್ತಾ ಇದ್ದೀರಾ, ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇದ್ದೀರಾ, ನೋ ನೀಡ್ ಟು ವರಿ. ಸೊ ಖಂಡಿತ ನಿಮಗೆ ಬೇಕಾಗಿರುವಂಥ ಸಹಾಯ ಸಿಗ್ತಾ ಇದೆ. ಎಸ್, ಡೆಫಿನೆಟ್ಲಿ ಕ್ವೀನ್ ಆಫ್ ಯೂನಿಕಾರ್ನ್ ಎನರ್ಜಿಲಿ ಇದ್ದೀರಾ. ಸೊ ಡಿವೈನ್ ಫೆಮಿನೈನ್ ಎನರ್ಜಿ ಅದು ಕೂಡ ನಿಮಗೆ ಪಾಸಿಟಿವ್ ಆಗಿ ಇದೆ. ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ.
ಸಮಾಜದ ಮಾತಿಗೆ, ಜನಗಳ ಮಾತಿಗೆ ತಲೆ ಕೆಡ್ಸ್ಕೊಂಬಿಡಿ. ಶಾಂತಿ ಸಮಾಧಾನದಿಂದ ಇರಿ. ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಸ್ಥಳ ಬದಲಾವಣೆ ಹೇಳ್ತಾ ಇದೆ. ತಾಯಿ ಭರಪೂರವಾಗಿ ಆಶೀರ್ವಾದ ಮಾಡಿದಾಳೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಸೊ ಮ್ಯಾಜಿಕ್ ರೀತಿ ನಿಮ್ಮ ಜೀವನ ಬದಲಾಗುವಂಥ ಸಾಧ್ಯತೆ ಇದೆ. ಸೊ ಕಾರ್ಡ್ ಸ್ಟಾಪೇ ಆಗ್ತಾ ಇಲ್ಲ. ಜಾಸ್ತಿ ಜಾಸ್ತಿ ಕಾರ್ಡ್ ಬರ್ತಾ ಇದೆ. ನನಗೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನೂ ಒಂದು ಕಾರ್ಡ್ ಬೇಕಂತೆ. ನೋಡೋಣ. ಏಂಜಲ್ಸ್, ಒನ್ ಫೈನಲ್ ಕಾರ್ಡ್. ವೈ ಏಂಜಲ್ಸ್, ವಾಟ್ ಯು ವಾಂಟ್ ಟು ಟೆಲ್? ಏಂಜಲ್ಸ್, ಓಕೆ, ಸೋಲ್ ಪರ್ಪಸ್ ಕಡೆ ಗಮನ ಕೊಡಿ ಅಂತ. ಅದ್ರ ಜೊತೆಗೆ ಯು ಆರ್ ಅನ್ಲಿಮಿಟೆಡ್, ಸೊ ಏಮ್ ಫಾರ್ ದ ಸ್ಟಾರ್. ಸೊ ನಿಮ್ಮನ್ನು ನೀವು ಕಡಿಮೆ ಅಂತ ಅನ್ಕೊಂಬೇಡಿ. ನೀವು ಒಂದು ಚೈತನ್ಯದಾಯಕ ಶಕ್ತಿ ಇಟ್ಕೊಂಡಿರೋರು. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ. ಜೊತೆಗೆ ನಿಮ್ಗೆ ಏನು ಬೇಕು ಅದು ದೊಡ್ಡ ಮಟ್ಟದಲ್ಲಿ ಸಿಗ್ಬೇಕಾದ್ರೆ ನೀವು ಯಾಕೆ ಸಣ್ಣ ಮಟ್ಟದಲ್ಲಿ ಆಸೆ ಪಡ್ತೀರಾ? ನಿಮ್ಮ ಜೀವನಕ್ಕೆ ಕನಸುಗಳು ದೊಡ್ಡ ಮಟ್ಟದಲ್ಲಿ ಇರಲಿ ಅಂತ. ಒಂದು ಚಿನಾರಿ ಮುತ್ತಲ್ಲಿ ಹಾಡಿದೆ ಅಲ್ಲ, ಮತ್ತೋಯ್ತು. ಹಕ್ಕಿಗೆ ಬೇಕು ಬಾನು, ಮುಗಿಲಲಿ ತೇಲುತ್ತ ತಾನು, ಮೇಲೆ ಹಾರೋಕೆ ರೆಕ್ಕೆಯೊಂದಿದ್ದರೆ ಸಾಕೆ. ಅವು ಹಾಡು ಜ್ಞಾಪನ ಬರ್ತಾ ಇದೆ. ಸೊ ನಿಮ್ಮ ರೆಕ್ಕೆಗಳನ್ನ ಬಿಚ್ಚಿ, ಮನ ಬಿಚ್ಚಿ ಹಾರಿ ಅಂತ ಹೇಳ್ತಾ ಇದೆ. ಸೊ ಮಕ್ಕಳ ಪ್ರಭಾವ, ಮಕ್ಕಳಿಗಾಗಿ ಕೋಪ ಕಡಿಮೆ ಮಾಡ್ಕೊಳ್ಳಿ. ಅಕ್ಟೋಬರ್ ಮಂತಲ್ಲಿ ಮಿಥುನ ರಾಶಿಯವರೇ ನಂಬಿಕೆ ಇಡಿ, ಭರವಸೆ ಇಡಿ, ಟ್ರಸ್ಟ್ ಮಾಡಿ. ಯಾರ ಮೇಲೆ? ದೇವ್ರ ಮೇಲೆ ಅಥವಾ ನಿಮ್ಮ ಮೇಲೆ. ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ ಸಿಗತ್ತೆ. ಬಹಳಷ್ಟು ಜನಕ್ಕೆ ಹನಿಮೂನ್ ಎನರ್ಜಿ ಇದೆ. ಅಹಂ, ವ್ಯಕ್ತಿತ್ವದ ಹೀನತೆ, ದುರಭ್ಯಾಸಗಳು ಕೂಡ ಇದೆ. ನಿಮ್ಗಿರ್ಬೋದು, ನಿಮ್ಮ ಪಾರ್ಟ್ನರ್ಗಿರ್ಬೋದು. ಪರಸ್ಪರ ಕಾಮನೆಗಳು, ಫಿಸಿಕಲ್ ಅಟ್ರಾಕ್ಷನ್. ಎಸ್, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಒಂದು. ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು, ಸಪ್ರೆಷನ್ ಅಲ್ಲಿ ಇರೋದು. ಜೊತೆಗೆ ಯೂತ್ಫುಲ್ ಲವ್ ಸ್ಟೋರಿ, ಶೃಂಗಾರ ಭಾವ, ಕಾರ್ಮಿಕ್ ಸಂಬಂಧ. ಸೊ ಕಾರ್ಮಿಕ್ ಸಂಬಂಧದ ಜೊತೆ ಬಹಳ ಜನಕ್ಕೆ ಮದುವೆ ನಿಶ್ಚಿತಾರ್ಥ ಆಗ್ಬಿಡ್ಬಹುದು. ಕೇರ್ಫುಲ್ ಆಗಿರಿ. ಮಿರರಿಂಗ್ ವ್ಯಕ್ತಿತ್ವ, 11 ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಸಕಾರಾತ್ಮಕ ಪ್ರೇಮ ಜೀವನದ ಚಿಂತನೆಗಳು ಇಟ್ಕೊಬೇಕು ಅಂತ ಹೇಳ್ತಿದೆ. ಪಾಸಿಟಿವ್ ಥಿಂಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸೊ ಮನಿ ಚಾಮ್ಸ್ ಏನ್ ಹೇಳಲಿಕ್ಕೆ ಬಯಸ್ತಾ ಇದೆ ನೋಡೋಣ. ಏಂಜಲ್ಸ್, ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ನೋ ಫಸ್ಟ್ ನೆಗೆಟಿವ್ ಎನರ್ಜಿ ಬಂದಿದೆ ಇಲ್ಲಿ. ಓಕೆ, ಚುಕ್ಕು ಬುಕ್ಕು ರೈಲು. ಫ್ಯಾಮಿಲಿ ಇಶ್ಯೂಸ್ ತುಂಬಾ ಇದೆ. ಓಕೆ, ಸೊ ಎರಡು ಕಡೆಯಿಂದ ರಿಲೇಶನ್ಶಿಪ್ ಗ್ರೋತ್ ಇದೆ. ನಿಮ್ದು, ನಿಮ್ಮ ಪಾರ್ಟ್ನರ್ದು, ಇಬ್ಬರದು ಸೇಮ್ ಲೆವೆಲ್ ಅಲ್ಲಿ ನಿಮ್ಮ ಸೋಲ್ ಗ್ರೋತ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಏಂಜಲ್ಸ್ ಪ್ರೊಟೆಕ್ಷನ್ ಕೂಡ ಇದೆ, ಕ್ರಾಸ್ ಕೂಡ ಇದೆ. ಮದರ್ ಮೇರಿ ಬಂದಿದ್ದಾರೆ ಅಂದ್ರೆ ಅವ್ರ ರಕ್ಷಣೆ ಇದೆ. ಸೊ ಎರಡು ಕನಸುಗಳು ಒಂದಾಗುವಂಥ ಸಮಯ, ಸೋಲ್ಮೇಟ್ ಎನರ್ಜಿ ಒಂದಾಗುವಂಥ ಸಮಯ. ಸೊ ಎಸ್, ಟ್ವಿನ್ ಫ್ಲೇಮ್, ಎರಡು ಸ್ಟಾರ್ ಸೀಡ್. ಸೊ ಫ್ಯಾಮಿಲಿ ಇಶ್ಯೂಸ್ ಹೀಲ್ ಆಗುವಂಥ ಸಮಯ. ಸೊ ನೀವು ನಿಮ್ಮ ಪಾರ್ಟ್ನರ್ ಕೂಡ ಹೀಲ್ ಆಗ್ತಾ ಇದ್ದೀರಾ. ಸೊ ಬಹಳಷ್ಟು ಜನ ಮದುವೆ ಆಗುವಂಥ, ಜೋಡಿ ಆಗುವಂಥ ಸಾಧ್ಯತೆ ಇದೆ. ಸ್ಪೆಷಲ್ ಆಗಿ ಸ್ಟಾರ್ ಸೀಡ್, ಎರಡು ಸ್ಟಾರ್ ಸೀಡ್ಗಳು ಒಂದಾಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಕೂಡ ಗ್ರೋತ್ ಇದೆ. ನಿಮ್ಮ ಕನಸು ಈಡೇರಲಿಕ್ಕೆ ಸ್ವಲ್ಪ ಮೆಡಿಟೇಷನ್ ಅವಶ್ಯಕತೆ ಇದೆ. ಮಾಡಿ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅನಿರೀಕ್ಷಿತ ಅತಿಥಿ, ಅನಿರೀಕ್ಷಿತ ಉಡುಗೊರೆ, ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವಂಥದ್ದು, ಜೊತೆಗೆ ಪಾಪು ಬರುವಂಥದ್ದು, ಮಹಾಲಕ್ಷ್ಮಿಯ ಆರಾಧನೆ, ಸಿಂಗಲ್ ಪೇರೆಂಟ್ಸ್, ನಿಮ್ಮ ಜೀವನಕ್ಕೆ ತೊಂದರೆ ಕೊಡೋರ್ನ ದೂರ ಮಾಡ್ಕೊಳ್ಳಿ. ಜೊತೆಗೆ ಪೂರ್ವಜರು ನಿಮ್ಗೆ ಮತ್ತೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಮೊನ್ನೆ ಕೂಡ ಕೆಲವ್ರಿಗೆ ಯಾರಿಗೋ ತೊಂದರೆ ಆಗಿದೆ. ಅದರಲ್ಲಿ ಅವರ ಪೂರ್ವಜರು ಒಂದು ಲಿಸರ್ಡ್ ರೂಪದಲ್ಲಿ ಯಾರ್ದೋ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಬಾಗ್ಲಲ್ಲಿ, ನಿಮ್ಮ ಮನೆ ಒಳಗೆ
ಲಿಸರ್ಡ್ ಸತ್ತಿ ಬಿದ್ದಿದ್ರೆ ಅದ್ರ ಅರ್ಥ ಅವರು ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ನೆಗೆಟಿವ್ ಎನರ್ಜಿನ ಕಟ್ ಮಾಡಲಿಕ್ಕೆ ತಮ್ಮ ಪ್ರಾಣನ ಅರ್ಪಣೆ ಮಾಡಿದ್ದಾರೆ ಅಂತ. ಸೊ ಯಾರ ಮನೇಲಾದ್ರೂ ಲಿಸರ್ಡ್ ರೀಸೆಂಟ್ ಆಗಿ 1-2-3 ಡೇಸ್ ಅಲ್ಲಿ ಸತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಂಗೆ ನೋಡ್ಬೇಕು ಎಷ್ಟು ಜನ ಆನ್ಸಿಸ್ಟರ್ಸ್ ಹಾಗೆ ತಮ್ಮ ವಂಶಸ್ಥರ ಅಥವಾ ನಮ್ಮ ಮುಂದಿನ ಜನಾಂಗ ಚೆನ್ನಾಗಿರ್ಬೇಕು ಅಂತ ತಮ್ಮನ್ನು ತಾವು ಹೋರಾಟದಲ್ಲಿ ಇಳಿಸಿದ್ದಾರೆ ಅಂತ. ಬನ್ನಿ ಲೆಟರ್ಸ್ ನೋಡುವ. ಸೊ ORS ರೋಸ್. ರೋಸ್ ಯಾಕೆ ರೋಸ್ ಬಂತು? ಯಾರೋ ರೋಸ್ ತಗೊಂಡು ಪ್ರಪೋಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಮೇ ಬಿ ನಿಮ್ಮ ಹೆಸರು ಕೂಡ ರೋಸ್ ಇರಬೇಕು. ಡೂಡ್, ರೋಸ್ ಡೂಡ್. ಓಕೆ, 5 ಇಯರ್ಸ್ ಲವ್ ಸ್ಟೋರಿ ಇರ್ಬೋದು ಅಥವಾ FIVE5 ಇರ್ಬೋದು. ಆಗಲೇ ಹೇಳಿದೆ FIR ಕೇರ್ಫುಲ್ ಆಗಿ ಇರಿ, ನಿಮ್ಮ ಮೇಲೆ FIR ಆಗ್ಬಿಡ್ಬಹುದು. ಸೊ UR ರೋಸ್ ಇರ್ಬೋದು. ಫೇರಿ ಟೈಲ್ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಡೈರಿ ಕೂಡ ಇರಬಹುದು. ಓಕೆ, so HZC. Thank you angels. ROSEURDIR ಡ್ರೈವ್ ಮಾಡ್ಕೊಂಡು ಬರ್ಬೋದು. ನಿಮಗೆ ಪ್ರಪೋಸ್ ಮಾಡಲಿಕ್ಕೆ ರೋಸ್ ಯು ಆರ್ ಮೈ ರೋಸ್ ಅಂತ ಡ್ರೈವ್ ಮಾಡ್ಕೊಂಬರ್ಬೋದು. ಫಿಲಮ್ಗೂ ಕರ್ಕೊಂಡು ಹೋಗ್ಬೋದು. ರೋಸ್, ಸಾರಿ ಲೆಟರ್ಸ್ ಹೇಳ್ತಾ ಇದೆ. ROSEURDIRVFHCZ ಅನ್ಬೇಕಂತ ಇದನ್ನ. ಸೊ ಝಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ.